ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯುವ ಪಡುಕೋಣೆ. ಇವತ್ತಿನ ಟಾಪಿಕ್ ಒಂದಿಷ್ಟು ಪ್ರೀತಿಯಲ್ಲಿ ಏನೇನಾಗುತ್ತೆ, ಯಾವ ಥರ ಮನಸ್ತಾಪ ಜಗಳಗಳು ಬರುತ್ತೆ, ಆ ಒಂದು ವಿಷಯಗಳ ಬಗ್ಗೆ ನಾವು ಒಂದು ಸ್ವಲ್ಪ ಮಾತಾಡೋಣ ಅಂತ. ಸೊ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ ಒಂದು ದೊಡ್ಡ ಜಗಳ ಆಗುತ್ತೆ, ಎಷ್ಟೋ ದೊಡ್ಡ ಮನಸ್ತಾಪ ಆಗಿರ್ಬೋದು ಅದು. ಸೊ ಆವಾಗ ಏನು ಮಾಡ್ತಾರೆ, ಕೆಲವೊಂದು ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಇಲ್ಲ ನನಗೆ ಈ ರಿಲೇಷನ್ಶಿಪ್ಪೇ ಬೇಡ, ಬಿಟ್ಬಿಡೋಣ, ಬೇರೆ ಯಾರನ್ನು ನೋಡ್ಕೊಂಬಿಡೋಣ ಅನ್ನೋ ಮನಸ್ಥಿತಿ ಇರುವವರು ಕೂಡ ಇರ್ತಾರೆ. ಸೊ ಅಂಥ ಒಂದು ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿಗೆ ನಾನು ಹೇಳೋದಿಷ್ಟೇ, ಒಂದು ಸತಿ ನೀವು ಎಲ್ಲವನ್ನು ಆ ಕೋಪ ಮನಸ್ತಾಪವನ್ನು ಬಿಟ್ಟು ಸಮಾಧಾನದಿಂದ ಬಂದು ಒಬ್ರನ್ನೊಬ್ಬರು ಎದುರುಗಡೆ ಕೂತ್ಕೊಂಡು ಮಾತಾಡಿ, ಸಮಾಧಾನವಾಗಿ ನಿಮ್ಮ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ, ತಪ್ಪಿದರೆ ಸಾರಿ ಕೇಳಿ. ಅದನ್ನು ಬಿಟ್ಟು ಇನ್ಯಾರನ್ನೋ ಹುಡ್ಕೋಕೆ ಹೋಗಬೇಡಿ. ಯಾಕಂದರೆ ನೀವು ಇಷ್ಟು ವರ್ಷ ಪ್ರೀತಿ ಮಾಡಿರ್ತೀರ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿರ್ಬೋದಾಗಿರ್ಬೋದು, ಅವರು ಅತ್ತಾಗ ನೀವು ಅವ್ರ ಕಣ್ಣೀರನ್ನು ಒರೆಸಿರ್ತೀರ, ಅದೆಷ್ಟೋ ಆಸೆ ಕನಸುಗಳನ್ನು ಕಂಡಿರ್ತೀರ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಪಂಚ ಅಂತ. ಅದು ಎಷ್ಟೋ ನೋವುಗಳನ್ನ ಒಬ್ರನ್ನೊಬ್ರು ಹಂಚ್ಕೊಂಡಿರ್ತೀರ, ಕನಸುಗಳನ್ನು ಕಟ್ಟಿರ್ತೀರ. ಇದನ್ನೆಲ್ಲನೂ ಮೀರಿ ಇನ್ಯಾರ ಜೊತೆನೂ ನಿಮ್ಮ ರಿಲೇಷನ್ಶಿಪ್ಗಳನ್ನು ಕಂಟಿನ್ಯೂ ಮಾಡೋ ಬದಲು ನಿಮ್ಮ ಆ ಒಡೆದೋಗಿರೋ ಪ್ರೀತಿನ ಆದಷ್ಟು ಸರಿ ಮಾಡಿಕೊಂಡು ನಿಮ್ಮ ಪ್ರೀತಿನ ನೀವು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದನ್ನು ಬಿಟ್ಟು ಬೇರೆ ಒಬ್ಬ ಇಲ್ಲ ಬೇರೆ ಇನ್ನೊಬ್ಬಳು ಅಂತ ಹೋಗೋದನ್ನ ಬಿಟ್ಬಿಡಿ. ನಿಮ್ಮ ಆ ಒಂದು ಅದ್ಭುತವಾದ ಪ್ರೀತಿನ ಉಳಿಸಿ, ಆ ಒಂದು ಪ್ರೀತಿನ ಸಾಯೋಕೆ ಬಿಡಬೇಡಿ ಅಂತ ಇಂಥ ಒಂದು ಜನಗಳಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಕೆಲವೊಂದು ಪ್ರೀತಿಯಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಒಬ್ಬರು ಒಂದಾಗಕ್ಕಾಗಲ್ಲ ಅಂತ, ಆದರೂ ಕೂಡ ಅವನು ಆಗಿರ್ಬೋದು ಅಥವಾ ಅವಳೇ ಆಗಿರ್ಬೋದು ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೇ ಇರೋಷ್ಟು ಪ್ರೀತಿ ಮಾಡ್ತಾರೆ. ಅದೇನೇ ರೀಸನ್ಗಳಿರ್ಬೋದು, ಆದರೆ ಅವರು ನಿಮ್ಮನ್ನು ಜೀವಕ್ಕಿಂತ ಜಾಸ್ತಿ ಇಷ್ಟಪಟ್ಟು ಯಾವುದೇ ಸೆಕೆಂಡ್ ಥಾಟ್ ಕೂಡ ಇಲ್ಲದೇ ನಿಮ್ಮನ್ನು ಅಷ್ಟೊಂದು ಇಷ್ಟಪಡ್ತಾ ಇದ್ದರೆ, ಹಾಗೂ ಅವರ ಪ್ರೀತಿಲಿ ಯಾವುದೇ ಮೋಸ ಇಲ್ಲ ಅಂತಂದರೆ ಅಂತಹ ಒಂದು ಪ್ರೀತಿನ ಯಾವತ್ತೂ ಕಳ್ಕೊಬೇಡಿ. ಅಂತಹ ಒಬ್ಬ ವ್ಯಕ್ತಿನ ಯಾವತ್ತೂ ನಿಮ್ಮಿಂದ ದೂರ ಮಾಡ್ಕೊಬೇಡಿ. ಯಾರಿಗೆ ಗೊತ್ತು ಗುರು, ನಾಳೆ ಏನಾಗುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಏನೋ ನಿಮ್ಮ ಆ ಒಂದು ಪ್ರೀತಿ ಮುಂದಿನ ದಿನಗಳಲ್ಲಿ ಒಂದಾದರೂ ಆಗಬಹುದು. ಹೋಪ್ ಫಾರ್ ದಿ ಬೆಸ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಅಂತಹ ಒಬ್ಬ ಅಪರೂಪದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದರೆ ಯಾವತ್ತೂ ಕೂಡ ಅವ್ರನ್ನ ಮಿಸ್ ಮಾಡ್ಕೊಬೇಡಿ. ಅಂತಹ ಒಬ್ಬರು ವ್ಯಕ್ತಿ ನಮ್ಮ ಲೈಫಲ್ಲಿ ಸಿಗೋದು ತುಂಬ ಅಪರೂಪ. ಅಂತಹ ಒಬ್ಬರು ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ ಯಾವತ್ತೂ ಮಿಸ್ ಮಾಡ್ಕೊಬೇಡಿ. ಅವ್ರನ್ನ ತುಂಬ ಚೆನ್ನಾಗಿ ಪ್ರೀತಿಸಿ, ಅವ್ರನ್ನ ನೀವು ಆದಷ್ಟು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ಕೆಲವೊಂದು ವ್ಯಕ್ತಿಗಳಿರ್ತಾರೆ, ತುಂಬ ಮೂಡ್ ಸ್ವಿಂಗ್ಸ್, ತುಂಬ ಮೂಡಿ ಆಗಿರ್ತಾರೆ, ತುಂಬ ಚಂಚಲ ಮನಸ್ಸೇ ಆಗಿರುತ್ತೆ ಅವ್ರದ್ದು. ಆಯಿತು, ಈಗಿನ ಜನ್ರೇಷನ್, ಈಗಿನ ಒಂದು ಸೋಷಿಯಲ್ ಮೀಡಿಯಾದ ಒಂದು ರೀಸನ್ ತೊಗೊಂಡು ಹೇಳೋದಾದರೆ, ಆಯಿತು ಜಗಳ ಆಗೋಯ್ತು, ಅವನೇನೋ ಪೋಸ್ಟ್ ಮಾಡ್ದ, ಇಲ್ಲ ಅವಳೇನೋ ಪೋಸ್ಟ್ ಮಾಡಿದ್ಲು, ಇಲ್ಲ ನಾನು ಅವನಿಗೆ ಉರಿಸ್ಬೇಕು, ನಾನು ಇವಳಿಗೆ ಉರಿಸ್ಬೇಕು ಅಂತ ಈ ಒಂದು ಕಾಂಪಿಟೇಷನ್ ಅವರವರ ಪ್ರೀತಿಲಿ ನಡೀತಾ ಇರುತ್ತೆ. ಇದನ್ನು ಚಂಚಲ ಮನಸ್ಸು ಮತ್ತು ಮೆಚುರಿಟಿ ಇಲ್ಲದೆ ಇರೋರು ಮಾಡೋದು ಅಂತ ಅಂತಾರೆ. ಸೊ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಮೇಲೆ ಅಷ್ಟೊಂದು ನಂಬಿಕೆ, ಆ ಒಂದು ಪ್ರೀತಿ ಇದೆ ಅಂತಂದರೆ, ನಿಮ್ಮ ಹುಡುಗ ಏನೋ ಒಂದು ಮಾಡ್ತಾ ಇದ್ದಾನೆ ಅಂತ ಅಂದರೆ ಅದ್ರ ಮೇಲೆ ನಂಬಿಕೆ ಇರಲಿ. ಅವನು ಮಾಡೋದೆಲ್ಲ ಕರೆಕ್ಟಾಗೇ ಮಾಡ್ತಾನೆ, ನನಗೆ ನೋವಾಗೋ ಕೆಲಸ ಅವನು ಮಾಡಲ್ಲ, ಅಥವಾ ಅವಳು ನನಗೆ ನೋವಾಗೋ ಕೆಲಸ ಮಾಡಲ್ಲ, ಅವಳು ಏನೇ ಮಾಡಿದ್ರು ಸರಿಯಾಗೇ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ನಿಮ್ಮ ಪ್ರೀತಿಲಿದ್ರೆ, ನಿಮ್ದು ಅದೇನೇ ಜಗಳ ಇರಲಿ, ಅದೇನೇ ಮನಸ್ತಾಪ ಇರಲಿ, ಅದೇನೇ ಚಂಚಲ ಮನಸ್ಸಿದ್ರೂ ನೀವು ಇಟ್ಟಿರುವ ಆ ಒಂದು ನಂಬಿಕೆ ನಿಮ್ಮ ಆ ಪ್ರೀತಿನ ಮತ್ತೆ ತಗೊಬಂದು ಒಂದು ಮಾಡುತ್ತೆ. ಸೊ ಈ ಒಂದು ಚಂಚಲ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಈ ಚಂಚಲ ಮನಸ್ಸು, ನಿಮ್ಮ ಈ ಕೆಟ್ಟ ಕೋಪ, ಈ ಮೆಚುರಿಟಿ ಇಲ್ಲದೆ ಇರುವಂತಹ ಈ ಥಿಂಕಿಂಗ್ಗಳು, ಇದರಿಂದ ನಿಮ್ಮ ಒಂದು ಆ ಒಂದು ಪ್ರೀತಿನ ಕಳ್ಕೊಂಬೇಡಿ. ನೀವೇನೋ ಕೋಪಕ್ಕೋ ನಿಮ್ಮ ಆ ಒಂದು ಚಂಚಲ ಮನಸ್ಸಿನ ಮಾತು ಕೇಳಿ ಏನೋ ಒಂದು ಮಾಡೋಕ್ಕೆ ಹೋಗ್ತೀರಾ, ಅದು ನಿಮ್ಮ ಲೈಫ್ ಮೇಲೆ ಪರಿಣಾಮ ಬೀರ್ಬೋದು. ಸೊ ಏನೇ ಜಗಳ ಬರಲಿ, ಏನೇ ಆಗಲಿ, ಒಬ್ಬರು ಫೇಸ್ ಟು ಫೇಸ್ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಮತ್ತೊಂದು ಇನ್ನೊಂದು ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಚಂಚಲ ಮನಸ್ಸಿನ ಕೈಗೆ ನಿಮ್ಮ ಪ್ರೀತಿಯನ್ನು ಕೊಡಬೇಡಿ. ನಿಮ್ಮ ವ್ಯಕ್ತಿತ್ವ ನಿಮ್ಮಲ್ಲೇ ಇರಲಿ. ಸೊ ಆದ್ದರಿಂದ ಆ ಒಂದು ಪ್ರೀತಿ
ಆ ನಂಬಿಕೆ ಜೊತೆಗೆ ಸ್ಟ್ರಾಂಗ್ ಆಗಿರಲಿ. ಅದನ್ನು ಬಿಟ್ಟು ಈ ಚಂಚಲ ಮನಸ್ಸಿನಿಂದ ಆ ಒಂದು ಪ್ರೀತಿನ ಹಾಳು ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನಾನು ಹೇಳೋದಿಷ್ಟೇ, ನೀವು ನೀವಾಗಿರಿ, ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇರಲಿ. ಆ ಒಂದು ನಂಬಿಕೆನೇ ಕೊನೆಗೆ ನಿಮ್ಮ ಆ ಒಂದು ಪ್ರೀತಿನ ಒಂದು ಮಾಡಿಸುತ್ತೆ. ದಯವಿಟ್ಟು ಈ ಚಂಚಲ ಮನಸ್ಸು, ಈ ಕೆಟ್ಟ ಕೋಪಕ್ಕೆ ನಿಮ್ಮ ಒಂದು ಮಾತು, ನಿಮ್ಮ ಒಂದು ನಡೆನ ಕೊಡಬೇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನಿಷ್ಟು ವಿಷಯಗಳ ಬಗ್ಗೆ, ಇನ್ನಿಷ್ಟು ಸ್ಟೋರಿಗಳ ಬಗ್ಗೆ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಇಂತೀನಿ ನಿಮ್ಮ ಯುವ ಪಡುಕೋಣೆ. ಥ್ಯಾಂಕ್ ಯು, ಲವ್ ಯು ಆಲ್. ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.